ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾನು ಮಾಡ್ತಾಯಿದ್ದೀನಿ ಕೆಲಸದವರಿಗೆ ಊಟ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ. ಯಾಕೆಂದರೆ ಇವಾಗ ತೋಟದಲ್ಲಿ, ಗದ್ದೆಯಲ್ಲಿ ಅಥವಾ ಮನೆ ಕೆಲಸಕ್ಕೆ ಎಲ್ಲದಕ್ಕೂ ಜನ ಬರ್ತಾರೆ. ಹಾಗಾಗಿ ನಾನಿವತ್ತು ಸಿಂಪಲ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳಿ. ಇಲ್ಲಿ ನಾನು ಬಂಗಡೆ ಮೀನು ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಸಾರು ಕೂಡ ಮಾಡ್ಬೋದು. ಆದರೆ ಬಂಗಡೆ ಮೀನು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಡೀಪ್ ಫ್ರೈ ಮಾಡ್ತೀನಿ. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಇದರಲ್ಲಿ ಟ್ರೈ ಮಾಡ್ಬೋದು. ಮೀನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇದಕ್ಕೆ ಅರಿಶಿನ ಪೌಡರ್ ಹಾಗೂ ಖಾರ ಪೌಡರ್ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್. ಇಲ್ಲಿ ನಿಮ್ಮ ಖಾರ ಅನುಗುಣವಾಗಿ ಹಾಕಿ, ಆದರೆ ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ಖಾರ ಹುಳಿ ಎಲ್ಲ ಜಾಸ್ತಿ ಹಾಕಬೇಕಾಗತ್ತೆ. 1 ಚಮಚದಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಹಾಗೂ 3 ಚಮಚದಷ್ಟು ಇಲ್ಲಿ ನಾನು ಕಾರ್ನ್ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ. ಅದರೊಂದಿಗೆ ವಿನಿಗರ್. ನಾನು ಹೇಳಿದೆ ನೋಡಿ, ಉಪ್ಪು, ಹುಳಿ ಹಾಗೂ ಖಾರ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ. ಹುಳಿ ಹಾಗೂ ಖಾರ ನಾವು ಜಾಸ್ತಿ ಹಾಕಬೇಕಾಗತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ಇಷ್ಟು ಮಸಾಲ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಮೊದಲು ಬೇಕಿದ್ರೆ ನೀವು ಮಸಾಲ ಮಿಕ್ಸ್ ಮಾಡಿ ಆಮೇಲೆ ಮೀನಿಗೆ ಕೂಡ ಸೇರಿಸ್ಬೋದು. ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿವಾಗ. ಅಥವಾ ನೀವು ನಾನು ಮಾಡ್ತೀನಿ ನೋಡಿ, ಆ ರೀತಿ ಕೂಡ ಮಾಡ್ಬೋದು. ನಿಮಗೆ ಯಾವುದು ಸುಲಭ ಆಗುತ್ತೆ ಆ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ಇವಾಗ ಇದನ್ನು ಹೀಗೇ ಇಡೋಣ. ಇನ್ನೊಂದು ಸೈಡಲ್ಲಿ ನಾನು ಎಂತ ಹೇಳ್ತಾರೆ, ಇದು ಕೇಸುವಿನ ಎಲೆ ಇರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಮಧ್ಯ ಅದರ ನಾರು ಇರುತ್ತೆ, ಅದನ್ನು ಬಿಟ್ಟು ಉಳಿದದನ್ನು ನಾನು ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ. ನಾನೊಂದು ಟೋಟಲಾಗಿ ಇಲ್ಲಿ 10 ಕೇಸುವಿನ ಎಲೆ ತೊಗೊಂಡಿದ್ದೀನಿ. ದಪ್ಪ ದಪ್ಪ ನಾರಿರುತ್ತೆ ನೋಡಿ, ಅದು ಹಾಕೋದು ಬೇಡ. ಉಳಿದದನ್ನು ನಾನು ಈ ರೀತಿ ತೆಗೆದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಧ್ಯದಲ್ಲಿ ನೀವು ಇದನ್ನು ತೆಗೆದರೆ ಆಯಿತು ನೋಡಿ. ಹೀಗೆ ಎಲ್ಲ ಎಲೆದ್ದು ಕೂಡ ನಾವು ಇದೇ ರೀತಿ ತೆಗಿಬೇಕು. ಇಲ್ಲಿ ನಾವು 10 ಹಾಕಿದರೂ ಆಗೋದು ಸ್ವಲ್ಪ ಬೇಯಿಸಿದ ಮೇಲೆ. ಹಾಗಾಗಿ ನೀವು ಜಾಸ್ತಿ ಜನರಿಗೆ ಮಾಡ್ತೀರಾದರೆ ಸ್ವಲ್ಪ ಜಾಸ್ತಿ ಮಾಡಿ. ಒಂದು ದೊಡ್ಡ ತುಂಡಷ್ಟು ಹುಳಿ ಹಾಗೂ ತುಂಬ ನಾನಿಲ್ಲಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಅದರೊಂದಿಗೆ ಉಪ್ಪು ಹಾಗೂ 1 ಕಪ್ಪಷ್ಟು ನೀರು, ಇಷ್ಟನ್ನು ಹಾಕಿ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ. ಒಲೆ ಮೇಲೆ ಇಡೋಣ, ಒಳ್ಳೆ ರೀತಿ ಇದು ಬೇಯಲಿ. ಓಕೆ, ಇವಾಗ ನೀರೆಲ್ಲ ಹಿಂಗಿ ಹೋಗಿ ಒಳ್ಳೆ ರೀತಿ ಇದು ಬೆಂದಿದೆ. ಈ ರೀತಿ ಬಂದ ಮೇಲೆ ಇದನ್ನು ಇವಾಗ ನಾವು ರುಬ್ಬೋಣ. ಚಟ್ನಿ ಮಾಡಬೇಕು ನಾವು. ಇದನ್ನು ಸರಿಯಾಗಿ ಪೇಸ್ಟ್ ಮಾಡಿದರೆ ಅದು ರುಬ್ಬಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೊಂಡು ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿ, ಸಾಸಿವೆ ಹಾಗೂ ಮೆಣಸು ಹಾಕಿ ಒಗ್ಗರಣೆ ಕೊಡಿ. ಅದರೊಂದಿಗೆ ಬೆಳ್ಳುಳ್ಳಿ ಹಾಕಲಿಕ್ಕುಂಟು. ತುಂಬ ಬೆಳ್ಳುಳ್ಳಿ ಹಾಕಬೇಕು ನಾವು, ಸ್ವಲ್ಪ ಅಲ್ಲ. ಆದರೆ ಬೆಳ್ಳುಳ್ಳಿಲಿ ತುಂಬ ಫ್ರೈ ಕೂಡ ಆಗಲಿಕ್ಕಿಲ್ಲ, ಸ್ವಲ್ಪ ಹಸಿಯಾಗಿ ಕೂಡ ಇರಬೇಕು. ಸ್ವಲ್ಪ ಫ್ರೈ, ಸ್ವಲ್ಪ ಹಸಿ. ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೋಣ. ಸರಿಯಾಗಿ ಮಿಕ್ಸ್ ಮಾಡಿ ಒಮ್ಮೆ ಈ ಚಟ್ನಿಯ ರುಚಿಯನ್ನು ಸವಿಯಿರಿ. ನೀವು ಯಾವತ್ತೂ ಮರೆಯಲ್ಲ. ಖಾರ ಖಾರ, ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನಾನು ಪ್ರಾನ್ಸ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲ ತೆಗಿತೀನಿ. 1.5 ಕಪ್ಪಷ್ಟು ಇಲ್ಲಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣಮೆಣಸು, ಜಾಸ್ತಿ ಬೇಡ, ಒಂದು 10ರಿಂದ 12 ಒಣಮೆಣಸು ಹಾಗೂ ಬೆಳ್ಳುಳ್ಳಿ, ಶುಂಠಿ ಹಾಗೂ ಅರಿಶಿನ ಪೌಡರ್ ಹಾಕಿದ್ದೀನಿ. 1 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೆಂತ್ಯ, ಒಂದು 1/4 ಸ್ಪೂನಷ್ಟು ಸ್ವಲ್ಪ ಮೆಂತ್ಯ ಹಾಕಿದರೆ ಸಾಕು ನೀವು. ಹಾಗೂ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೋಣ ಇಲ್ಲಿ, 1 ಚಮಚದಷ್ಟು. ಆಮೇಲೆ ಇದಕ್ಕೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ. ಇದರೊಂದಿಗೆ ನಾವಿಲ್ಲಿ ನೀರುಳ್ಳಿ ಕೂಡ ಹಾಕಲಿಕ್ಕುಂಟು. ಹಾಗಾಗಿ ನಾನಿಲ್ಲಿ 1 ನೀರುಳ್ಳಿಯನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಒಟ್ಟಿಗೆ ನಾವು ರುಬ್ಬಬೇಕು. ಇದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. ತೆಂಗಿನ ಎಣ್ಣೆಯಲ್ಲಿ ಒಂದು ಅರ್ಧ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗಬೇಕು ನೀರುಳ್ಳಿ, ಅಷ್ಟು ತನಕ ಫ್ರೈ ಮಾಡಬೇಕು. ಆಮೇಲೆ ನಾವು ರುಬ್ಬಿದ ಮಸಾಲ ಉಂಟು ನೋಡಿ, ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಈ ಮಸಾಲದಲ್ಲಿ ಇದನ್ನು ಅಂದರೆ ಈ ಎಣ್ಣೆಯಲ್ಲಿ ಈ ಮಸಾಲವನ್ನು ನಾವು
ಫ್ರೈ ಮಾಡಬೇಕು. ಒಂದು 5 ನಿಮಿಷ ಆದಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸಿಬಿಡಿ. ಆಮೇಲೆ ಉಪ್ಪನ್ನು ಹಾಕಿ ಇದನ್ನು ಮುಚ್ಚಿಡಿ. ಸಣ್ಣದಾಗಿ ಕುದಿ ಬರುವಾಗ ಇದಕ್ಕೆ ನಾವು ಎಟ್ಟಿಯನ್ನು ಹಾಕಿ ಒಳ್ಳೆ ರೀತಿ ಕುದಿಸೋಣ. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿ. ಇನ್ನೊಂದು ಸೈಡಲ್ಲಿ ನಾನು ಉಪ್ಪು ನೀರಲ್ಲಿ ಹಾಕಿದ ಹಲಸಿನ ಸೋಳೆ ಉಂಟು ನೋಡಿ, ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕಿಂತ ಒಂದು ಅರ್ಧ ಅಥವಾ 1 ಗಂಟೆ ಮೊದಲು ಇದನ್ನು ನೀರಲ್ಲಿ ನಾವು ಹಾಕಿಡಬೇಕು, ಅದರ ಉಪ್ಪಿನ ಅಂಶ ಹೋಗಬೇಕು. ಇವಾಗ ಉಪ್ಪು ಹಾಕದೇ ಇದನ್ನು ನೀರಿನಲ್ಲಿ ನಾನು ಬೇಯಿಸಿದ್ದೀನಿ ನೋಡಿ, ಒಳ್ಳೆ ರೀತಿ ಇವಾಗ ಬೆಂದಿದೆ. ಉಪ್ಪು ಹಾಕಲಿಲ್ಲ, ಯಾಕೆಂದರೆ ಮೊದಲೇ ನಾವು ಉಪ್ಪು ನೀರಲ್ಲಿ ಹಾಕಿಡ್ತೀವಿ ಅಲ್ವಾ, ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ. ಬೇಕಿದ್ರೆ ಮತ್ತೆ ನೋಡಿಕೊಂಡು ಹಾಕ್ಬೋದು ಅಂತ ಹೇಳಿ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ, ಒಣಮೆಣಸು ಹಾಕಿ, ಒಣಮೆಣಸು ಒಳ್ಳೆ ಕೆಂಪಾದಮೇಲೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಇಲ್ಲಿ ಒಣಮೆಣಸು ಜಾಸ್ತಿ, ಬೆಳ್ಳುಳ್ಳಿ ಹಾಕಿ ಒಳ್ಳೆ ರೀತಿ ಫ್ರೈ ಮಾಡಿ. ಆಮೇಲೆ ಒಂದು ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು. ಜಸ್ಟ್ ನೋಡಿ ಈ ರೀತಿ ಸ್ವಲ್ಪ ಮಾಡಿದರೆ ಸಾಕು, ಜಾಸ್ತಿ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ. ಆಮೇಲೆ ಇದಕ್ಕೆ ತೆಂಗಿನಕಾಯಿಯನ್ನು ಕೂಡ ಹಾಕಿ ಒಂದು 2 ಇಡಿಯಷ್ಟು ಹಾಕಿದ್ದೀನಿ ತೆಂಗಿನಕಾಯಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಖಾರದ ಪೌಡರ್ ಹಾಕ್ತಾಯಿದ್ದೀನಿ ಹಾಗೂ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಬೇಯಿಸಿದ ಹಲಸಿನ ಗರಿ ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕೋಣ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಉಪ್ಪು ಕಮ್ಮಿ ಇದೆ ಅಂತ ಎನಿಸಿದರೆ ನೀವು ಇವಾಗ ನೋಡಿಕೊಂಡು ಸೇರಿಸ್ಬೋದು. ಒಂದು 5 ನಿಮಿಷ ಸರಿಯಾಗಿದ್ದನು ಈ ಮಸಾಲದೊಂದಿಗೆ ಇದೇ ರೀತಿ ಫ್ರೈ ಮಾಡ್ತಾ ಹೋಗಿ. ನೋಡಿ ಇವಾಗ ರೆಡಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಮೀನು ಕೂಡ ನಾವು ಮಸಾಲ ಹಾಕಿದ್ವಿ ನೋಡಿ, ಅದು ಕೂಡ ರೆಡಿಯಾಗಿದೆ. ಎಣ್ಣೆಯಲ್ಲಿ ಇದನ್ನು ಈ ರೀತಿ ಬಿಟ್ಟು 2 ಸೈಡ್ ಕೂಡ ಒಳ್ಳೆ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡೋಣ. ಓಕೆ, ಬಿಸಿ ಬಿಸಿ ಅನ್ನದೊಂದಿಗೆ ಚಟ್ನಿ, ಸಾಂಬಾರ್, ಪಲ್ಯ, ಮೀನು ಫ್ರೈ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.